ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸುಳ್ಳಾಡುವುದು ಅನೇಕರಿಗೆ ಒಂದು ಅಭ್ಯಾಸವಾಗಿ ಬಿಟ್ಟಿದೆ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 3 ನಾವು ನೋಡುವುದಾದರೆ, ಅನಾನೀಯ ಸೈತಾನನು ನಿನ್ನ ಹೃದಯವನ್ನು ತುಂಬಿದ್ದಾನೆಯೇ, ಪವಿತ್ರಾತ್ಮನನ್ನು ವಂಚಿಸಬೇಕು ಎಂದುಕೊಂಡಿದ್ದೀಯಾ ಎಂಬುದಾಗಿ ಕೇಳ್ತಾನೆ. ಇಲ್ಲಿ ಅದರ ಅರ್ಥ ತಪ್ಪಾದ ಅಭಿಪ್ರಾಯವನ್ನು ಕೊಡೋದು ಎಂಬುದು. ನಾವು ಬಾಯಿ ತೆರೆದರೆ ತಪ್ಪು ಅಭಿಪ್ರಾಯವನ್ನು ನೀಡುತ್ತೇವೆ. ಆದರೆ ಅನನೀಯನು ಅದನ್ನೇ ಮಾಡ್ತಾನೆ. ಒಬ್ಬ ಪೂರ್ಣ ಹೃದಯದ ಶಿಷ್ಯನೆಂಬ ಹೊಗಳಿಕೆಯನ್ನು ಇತರರಿಂದ ಪಡೆಯಲು ಅವನು ಹಂಬಲಿಸ್ತಾನೆ. ಈ ಮಾರಾಟದ ಹಣದ ಒಂದು ಭಾಗವನ್ನು ಅವನು ತನಗಾಗಿ ಇಟ್ಟುಕೊಳ್ತಾನೆ. ನಾನು ಈಗಾಗಲೇ ಹೇಳ್ತೇನೆ, ಅದೊಂದು ಪಾಪ ಅಲ್ಲ. ಆದರೆ ಅವನು ಹೀಗೆ ಹೇಳ್ಬಹುದಿತ್ತಲ್ಲ, ಸಹೋದರ ಪೇತ್ರನೇ, ನಾನು ನನ್ನ ಜಮೀನು ಮಾರಾಟ ಮಾಡಿದ್ದೇನೆ, ಆದರೆ ಇತರರು ಮಾಡಿರುವ ಹಾಗೆ ಮಾರಾಟದ ಇಡೀ ಭಾಗವನ್ನು ದೇವರಿಗೆ ಕೊಡಬೇಕೆಂದು ನನಗನ್ನಿಸ್ತಾ ಇಲ್ಲ. ಈಗ ನಾನು ಅದರ ಒಂದು ಅಂಶವನ್ನು ನೀಡ್ತೇನೆ. ಮಾರಾಟ ಮಾಡಿರೋದು ನಿಜ, ಆದರೆ ಆ ಮಾರಾಟದ ಸಂಪೂರ್ಣ ಹಣ ಏನಿದೆ ಅದನ್ನು ಕೊಡೋದಕ್ಕೆ ನನ್ನ ಹೃದಯ ಅನುಮತಿ ನೀಡ್ತಾ ಇಲ್ಲ. ನನ್ನ ಹೃದಯ ಅನುಮತಿ ನೀಡ್ತಾ ಇಲ್ಲ. ಒಂದು ವೇಳೆ ನನ್ನ ಮನಸ್ಸು ಆ ಪೂರ್ಣ ಹಣವನ್ನು ಕೊಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ, ಆದರೆ ನಾನು ಒಂದು ಅಂಶವನ್ನು ನೀಡ್ತೇನೆ ಅಂತ ಹೇಳ್ಬೋದಿತ್ತು. ಇಷ್ಟನ್ನು ಹೇಳಿದರೆ ಅವನು ಸಾಯ್ತಾ ಇದ್ನ ಅಂತ ಅನಿಸ್ತದೆ ನನಗೆ. ಅದು ಒಂದು ಪ್ರಾಮಾಣಿಕವಾದಂಥ ಒಂದು ನಡಿಗೆಯಾಗಿತ್ತು ಅಂತ ಅನಿಸಲ್ವೇ? ಆದರೆ ಅವನು ಸೋಗಾಗ್ತಾನೆ. ಆ ಪಾಪ ಅವನ ಸಾವಿಗೆ ಕಾರಣ ಆಗ್ತದೆ. ನಮ್ಮ ಪಾಪದ ನಿಮಿತ್ತ ಅಂದು ದೇವರು ಮೌನವಾಗಿದ್ದರು. ಮುಳ್ಳು ಕಿರೀಟವನ್ನು ಧರಿಸಿದರು. ದೇಹದಲ್ಲಿರ್ತಕ್ಕಂಥ ಎಲ್ಲ ರಕ್ತ ನಮಗಾಗಿ ಆ ಕಲ್ವರಿ ಶಿಲುಬೆ ಮೇಲೆ ನಮಗಾಗಿ ಉಗ್ಗಿಸಿಕೊಂಡರು, ಹೊಡೆಸಿಕೊಂಡರು. ಬೀದಿಯಲ್ಲಿ ತರತರನೆ ಎಳೆದುಕೊಂಡು ಹೋಗ್ತಾರೆ. ಆ ನೋವು ಯಾರಿಗಾಗಿ, ಯಾಕಾಗಿ ಆ ನೋವನ್ನು ಅವರು ಸಹಿಸಬೇಕಾದಂಥ ಒಂದು ಪರಿಸ್ಥಿತಿ ಏನು? ತನ್ನ ಒಬ್ಬನೇ ಮಗನನ್ನು, ವರದ ಮಗನು, ಒಬ್ಬನೇ ಮಗನು ನಮಗಾಗಿ ಶಿಲುಬೆಯ ಮೇಲೆ ಮೌನವಾಗಿದ್ದರಲ್ಲ, ಅದಕ್ಕೆ ಯಾರು ಹೊಣೆ? ನಾನಲ್ಲವೇ? ನನ್ನ ಪಾಪ ಅಲ್ಲವೇ? ನನ್ನ ಶಾಪ ಅಲ್ಲವೇ? ನಮ್ಮ ಬದುಕನ್ನು ನೋಡುವುದಾದರೆ ಜನ್ಮ ಪಾಪಗಳು ನಮ್ಮನ್ನು ಬಿಟ್ಟು ಬಿಡದ ಹಾಗೆ ಕಾಣುತ್ತವೆ. ಜನ್ಮ ಪಾಪಗಳು, ಜನ್ಮದಲ್ಲೇ ನಾವು ಪಾಪಗಳು, ಜನ್ಮತೋ ಮೂಲ ರೂಪಾಯ. ಬೆಳೀತಾ ಸತ್ಯವನ್ನು ತಿಳಿದುಕೊಳ್ಳದೆ ಪರಂಪರೆಯ ಜೊತೆ ನಡೆದು ಕರ್ಮ ಪಾಪಗಳು ನಮ್ಮನ್ನು ಆವರಿಸಿಕೊಂಡು ಬಿಡ್ತವೆ. ಒಂದು ಕಡೆ ಜನ್ಮ ಪಾಪಗಳು, ಮತ್ತೊಂದು ಕಡೆ ಕರ್ಮ ಪಾಪಗಳ ನಡುವೆ ನಮ್ಮ ಬದುಕನ್ನು ಸವಿಸಿಬಿಡ್ತೇವೆ. ಭಾನುವಾರದ ಕ್ರೈಸ್ತರಾಗಿ ಉಳಿದು ಬಿಡುತ್ತೇವೆ. ಭಾನುವಾರದ ಕ್ರೈಸ್ತರಾಗಿ ಸತ್ತು ಹೋಗ್ತೇವೆ. ಭಾನುವಾರದ ಕ್ರೈಸ್ತರಾಗಿ ನಾವು ಕಪಟತನದಲ್ಲಿ ಆದಿ ಸಭೆಯೊಳಗೆ ಸೇರಿದಂಥ ಜನರಾಗಿದ್ದೆ. ಆದರೆ ಮತ್ತಾಯ 6ನೇ ಅಧ್ಯಾಯ 2 ನೋಡ್ತೇವೆ, ಸಿಗಬೇಕಾದ ಪ್ರತಿಫಲ ನಮಗೆ ಸಿಕ್ಕಿದೆಯಾ? ಆದರೆ ಪ್ರಾರ್ಥನೆಯ ಜೀವನದಲ್ಲಿ ನಿನಗೆ ನಿನ್ನ ಕಪಟತನವನ್ನು ಜಯಿಸೋದಕ್ಕೆ ಸಾಧ್ಯವಾಗಲ್ವಾ? ನೀನು ಜನರ ಮೆಚ್ಚುಗೆಗಾಗಿ ಪ್ರಾರ್ಥಿಸುವುದಾದರೆ ಯೇಸು ಕ್ರಿಸ್ತನು ಹೇಳುವಂತೆ ನಿನಗೆ ಸಿಗತಕ್ಕ ಪ್ರತಿಫಲ ಈಗಾಗಲೇ ನಿನಗೆ ಸಿಕ್ಕಿದೆ. ಅದಲ್ಲ ನನ್ನ ಬದುಕು. ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಬದುಕೊಳ್ಳವೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನೇ ಸ್ತೋತ್ರ, ಸಹಾಯಕ್ಕಾಗಿ ಸ್ತೋತ್ರ, ಅಭಿಷೇಕಕ್ಕಾಗಿ ಸ್ತೋತ್ರ ದೇವರೇ. 7 ಲೈಫ್ ಚಾನಲ್ ಯಾರನ್ನು ನೋಡ್ತಾ ಇದ್ದಾರಪ್ಪ? ಆ ಮಕ್ಕಳಿಗೆ ಯಾರ್ಯಾರಿಗೆ ಕೆಲಸಗಳಿಲ್ವೋ, ಯಾರ್ಯಾರು ಕೆಲಸಗಳಿಗಾಗಿ ಒದ್ದಾಡ್ತಾ ಇದ್ದಾರಪ್ಪ, ಕೆಲಸ ಕೊಡು ಸ್ವಾಮಿ. ಕೆಲಸಗಳು ಹುಡುಕಿಕೊಂಡು ಬರಲಿ ದೇವರೇ. ಆ ಕೆಲಸದಿಂದ ಕುಟುಂಬಗಳನ್ನು ಪೋಷಣೆ ಮಾಡಪ್ಪ. ಆಶೀರ್ವದಿಸಯ್ಯ, ಬಲಪಡಿಸಯ್ಯ, ಸ್ಥಿರಪಡಿಸಯ್ಯ. ಸ್ತುತಿ, ಘನ, ಮಾನ, ಮಹಿಮೆ
ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ ಯೇಸುವೇ, ಸ್ತೋತ್ರ.